ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮೇಲೆ ಕೈ ಮಾಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಸುಮ್ಮನೆ ಇದ್ದೀನಿ. ಆದ್ರೆ ಇನ್ನೊಂದು ಹೆಣ್ಣಿನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡೋಕ್ಕೂ ಮುಂಚೆ ನೀನು ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡ. ಆಯ್ತಪ್ಪ, ಈಗ ನಾನು ನಿನ್ನನ್ನು ಕೇಳ್ತಾ ಇದ್ದೀನಿ, ಸುಬ್ಬು ಬಗ್ಗೆ ಕಾಳಜಿ ತೋರ್ಸಕ್ಕೆ ನೀನ್ ಯಾರು? ನೀನು? ಸುಬ್ಬು ನನ್ ಗಂಡ. ಕಾನೂನ್ ಪ್ರಕಾರ, ಮನೆಯವ್ರ ಪ್ರಕಾರ, ಸಮಾಜದ ಪ್ರಕಾರ ಅವರು ನನ್ ಗಂಡ. ಸುಬ್ಬು ಮತ್ತೆ ನಿನ್ ಮದ್ವೆ ಆಗ್ಬಾರ್ದು ಅಂತ ವಿಧಿನೇ ನಿರ್ಧಾರ ಮಾಡಿ ನನ್ನನ್ನ ಮತ್ತೆ ಅವ್ರನ್ನ ಒಂದ್ ಮಾಡಿದ್ಮೇಲೂ ನೀನ್ ಯಾಕೆ ಅವ್ರ ಹಿಂದೆ ಪದೇ ಪದೇ ಬರ್ತಾ ಇದ್ಯಾ? ನೋಡು ಶ್ರೀವಲ್ಲಿ, ನಿನ್ ಮದ್ವೆ ಆಗಿಲ್ಲ ಅನ್ನೋ ಬೇಜಾರ್ ನನಗಿನ್ನೂ ಇದೆ. ಯಾವ ಹೆಣ್ಣಿನ ಲೈಫಲ್ಲೂ ಈ ತರ ಆಗ್ಬಾರ್ದು ಅನ್ನೋ ಕನಿಕರನೂ ಇದೆ. ಆದ್ರೆ ಆ ಕನಿಕರನ ಉಳಿಸ್ಕೊಳ್ಳೋ ತರ ನಡ್ಕೊ. ಏನಂದೆ ನೀನು? ನಾನು ಮೋಸಗಾತಿನ? ಹಾಗಾದ್ರೆ ನೀನೇನು? ನೀನ್ ಮೋಸನೇ ಮಾಡಿಲ್ವಾ? ಸುಬ್ಬು ನಿನ್ನ ಯಾಕೆ ಮದ್ವೆ ಆಗೋದಕ್ಕೆ ಒಪ್ಕೊಂಡ್ರು ಅಂತ ಒಂದೇ ಒಂದ್ಸಲ ನಿನ್ ಮನ್ಸಾಕ್ಷಿನ ಕೇಳ್ಕೊ. ಅವಾಗ ನಿನಗೇ ಗೊತ್ತಾಗುತ್ತೆ ನೀನ್ ಮಾಡಿದ್ದು ಏನು ಅಂತ. ಈಗಲೂ ನಾನು ಹೇಳ್ತಾ ಇದ್ದೀನಿ, ನಿನಗೆ ಸುಬ್ಬು ಮೇಲಿರೋದು ಪ್ರೀತಿ ಅಲ್ಲ, ಅವ್ರನ್ನ ಪಡ್ಕೋಬೇಕು ಅನ್ನೋ ಹಠ ಅಷ್ಟೇ. ಆದ್ರೆ ನಾನ್ ನನ್ನ ಮನ್ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾನು ಇವತ್ತಿನವರೆಗೂ ಏನೇನ್ ಮಾಡಿದ್ನೋ ಅದೆಲ್ಲ ಸರಿ ಅಂತಾನೆ ನನ್ಗನ್ಸುತ್ತೆ. ಯಾಕಂದ್ರೆ ನನಗವ್ರ ಮೇಲಿರೋದು ಪ್ರೀತಿ, ಹಠ ಅಲ್ಲ. ಬರೀ ಮನ್ಸಾಕ್ಷಿ ಪ್ರಕಾರ ಅಷ್ಟೇ ಅಲ್ಲ, ಕಾನೂನ್ ಪ್ರಕಾರ ಕೂಡ ನಾವಿಬ್ರು ಗಂಡ ಹೆಂಡ್ತಿ. ಹೀಗಿರೋವಾಗ ನಮ್ಮಿಬ್ರ ಮಧ್ಯ ಬರಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ಗೊತ್ತಾಯ್ತಾ? ಅರ್ಥ ಆಗ್ತಿದ್ಯಾ ನಾನೇನ್ ಹೇಳ್ತಿದ್ದೀನಿ ಅಂತ? ಮನಸ್ಸಾಕ್ಷಿ, ಕಾನೂನು, ಅದು ಇದು ಅಂತ ಹೇಳಿದ ತಕ್ಷಣ ನಾನ್ ಸುಮ್ನಾಗ್ ಹೋಗ್ತೀನ ಶ್ರಾವಣಿ? ಇರು, ಅದೇನೋ ಪ್ರೀತಿ ಅಂತ ಹೇಳಿದ್ಯಲ್ಲ, ಸುಬ್ಬುಗೆ ನಿನ್ ಮೇಲ್ ಪ್ರೀತಿನೇ ಇಲ್ಲ. ಅದ್ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ತಾನೆ ಅವ್ನ್ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಹಾಕಲ್ಲ ಅಂತ ಹೇಳಿದ್ದು. ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸುಬ್ಬು ಸೈನ್ ಹಾಕಿಲ್ಲ ಅಂದ್ರು ನೀನ್ ಮ್ಯಾರೇಜ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಿದ್ಯಾ. ನೀನ್ ಮೋಸ ಮಾಡಿರ್ಲೇಬೇಕಲ್ವಾ? ನೀನ್ ಏನ್ ಮೋಸ ಮಾಡಿದ್ಯಾ, ಆ ಸರ್ಟಿಫಿಕೇಟ್ ನ ಹೇಗ್ ಕೊಟ್ಟಿದ್ಯಾ ಅನ್ನೋದನ್ನ ನಾನ್ ಕಂಡು ಹಿಡ್ದೆ ಹಿಡಿತೀನಿ. ಪತ್ತೆದಾರಿ ಕೆಲಸ ಮಾಡ್ತಿದ್ಯಾ ಶ್ರೀವಲ್ಲಿ? ಪ್ರತಿ ಕ್ಷಣನೂ ನಮ್ ಹಿಂದೆ ಬಿದ್ದು ನಾವ್ ಏನೇನ್ ಮಾಡ್ತೀವಿ ಎಲ್ಲನೂ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ಆಯ್ತು, ನೀನೊಬ್ಳಿಗೆ ನಾನೊಂದು ಮಾತು ಹೇಳ್ತೀನಿ. ಹೌದು, ಸುಬ್ಬು ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇಲ್ಲ, ನಿಜ. ಹಾಗಂತ ಅವ್ರ ಮನ್ಸಲ್ಲಿ ನನಗೋಸ್ಕರ ಪ್ರೀತಿ ಇಲ್ಲ ಅಂತ ಅನ್ಕೋಬೇಡ. ಅವ್ರ ಮನ್ಸಲ್ಲಿರೋ ಪ್ರೀತಿನ ಹೇಗೆ ಚಿಗುರಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ.